ಇನ್ನು ರಾಜ್ಯದ ಉಪಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆ ಕೂಡ ಪ್ರಕಟವಾಗಿದೆ. ಇಲ್ಲೂ ಕೂಡ ಕುತೂಹಲಕಾರಿ ಅಂತಹ ಒಂದು ಸಮೀಕ್ಷೆ ಹೊರಗಡೆ ಬಂದಿರುವಂಥದ್ದು. ಒಂದು ಭವಿಷ್ಯವನ್ನ ನೋಡ್ತಾ ಹೋದರೆ ಚುನಾವಣೋತ್ತರ ಸಮೀಕ್ಷೆಯ ಭವಿಷ್ಯ ಇದು. ಮೂರು ಪಕ್ಷಗಳಿಗೂ ಕೂಡ ತಲಾ ಒಂದೊಂದು ಸ್ಥಾನ ಸಿಗುತ್ತೆ ಅನ್ನೋ ಒಂದು ಭವಿಷ್ಯವನ್ನ ಈಗ ಚುನಾವಣೋತ್ತರ ಸಮೀಕ್ಷೆಗಳು ನೋಡಿದಿರುವಂಥದ್ದು. ಯಾರಿಗೂ ಹಿಗ್ಗೂ ಇಲ್ಲ, ಯಾರಿಗೂ ಕುಗ್ಗೂ ಇಲ್ಲ. ಯಾಕಂತಂದ್ರೆ ಮೂರು ಸ್ಥಾನಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಚನ್ನಪಟ್ಟಣದಲ್ಲೇ ನಿಖಿಲ್ JDSನಿಂದ ಅಂದರೆ NDA ಮೈತ್ರಿಕೂಟದಿಂದ, ಇನ್ನು ಭರತ್ ಬೊಮ್ಮಾಯಿ ಶಿಗ್ಗಾವಿಯಿಂದ ಅಂದರೆ NDA ಮೈತ್ರಿಕೂಟದಿಂದ, ಇನ್ನು ಅನ್ನಪೂರ್ಣ ಸಂಡೂರಿನಿಂದ ಕಾಂಗ್ರೆಸ್ನಿಂದ ಗೆಲ್ತಾರೆ ಅನ್ನೋ ಒಂದು ಚುನಾವಣೋತ್ತರ ಸಮೀಕ್ಷೆಗಳು ಇಲ್ಲಿ ಸಿಗ್ತಾ ಇರುವಂಥದ್ದು. JDS, BJP, ಕಾಂಗ್ರೆಸ್ ತಲಾ ಒಂದೊಂದು ಸ್ಥಾನಗಳನ್ನು ಹಂಚಿಕೊಳ್ಳುತ್ತೆ ಅನ್ನೋ ಒಂದು ಸಮೀಕ್ಷೆಗಳು ಬರ್ತಾ ಇದೆ. ಯಾಕಂತಂದರೆ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು ಆಯ್ಕೆಯಾಗಿರ್ತಾರೆ. ಅವರು MP ಆಗಿರೋದ್ರಿಂದ ಈಗ ಆ ಸ್ಥಾನ ತೆರವಾಗಿತ್ತು. ಅದಕ್ಕೆ ಉಪಚುನಾವಣೆ ನಡೆದಿತ್ತು. ಸ್ವತಃ ಅವರ ಮಗನೇ ಇಲ್ಲಿ ಅಖಾಡದಲ್ಲಿದ್ದಾರೆ. ಅವರು JDSನಿಂದ ಮತ್ತು BJPಯಿಂದ NDA ಅಭ್ಯರ್ಥಿಯಾಗಿ ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆಯಲ್ಲಿ ಬಂದಿರುವಂಥದ್ದು. ಅದೇ ರೀತಿಯಾಗಿ ಭರತ್ ಬೊಮ್ಮಾಯಿ, ಅಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು MP ಆಗಿದ್ದರಿಂದಾಗಿ ಆ ಸ್ಥಾನ ಕೂಡ ತೆರವುಗೊಂಡಿತ್ತು. ಅಲ್ಲೂ ಕೂಡ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಪುತ್ರನಿಗೆ ಟಿಕೆಟ್ ಕೊಡಲಾಗಿತ್ತು. ಅವರು NDA ಅಭ್ಯರ್ಥಿಯಾಗಿ, ಅಂದರೆ ಬಹುತೇಕ ಅವರು BJP ಅಭ್ಯರ್ಥಿಯಾಗಿ ಮತ್ತು NDA ಅಲಯನ್ಸ್ ಆಗಿರೋದ್ರಿಂದ NDA ಅಭ್ಯರ್ಥಿಯಾಗಿ ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆ ಕೂಡ ಬಂದಿರುವಂಥದ್ದು. ಇನ್ನು ಸಂಡೂರಿನಲ್ಲೂ ಕೂಡ, ಸಂಡೂರಿನಲ್ಲಿ ತುಕಾರಾಮ್ ಅವರು ಇದ್ದರು MLA, ಅವರು ಕೂಡ ಈಗ ಲೋಕಸಭೆಗೆ ಸ್ಪರ್ಧೆ ಮಾಡಿದರು. ಅಲ್ಲಿ ಗೆದ್ದಿದ್ರಿಂದಾಗಿ ಈಗ ಸದ್ಯಕ್ಕೆ ಅನ್ನಪೂರ್ಣ ಅವರ ಪತ್ನಿನೇ ಅಖಾಡದಲ್ಲಿದ್ದರು. ಅವರು ಕಾಂಗ್ರೆಸ್ನಿಂದ ಗೆಲ್ತಾರೆ ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ ತಮ್ಮ ಸ್ಥಾನಗಳೇನೇನಿದೆ, ತಮ್ಮ ಸೀಟ್ಗಳೇನೇನಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವುಗಳನ್ನು ಮೂರೂ ಪಕ್ಷಗಳು ಉಳಿಸಿಕೊಳ್ಳುತ್ತೆ ಅನ್ನೋ ಒಂದು ಸಮೀಕ್ಷೆ ಈಗ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಏನಿದೆ ಅದು ಸಾಕಷ್ಟು ಕುತೂಹಲದಿಂದ ಕೂಡಿತ್ತು. ಆರಂಭಿಕ ಹಂತದಲ್ಲಿ CPY ಪರವಾಗಿ ಸಾಕಷ್ಟು ಗಾಳಿ ಇತ್ತು. ಆದರೆ ಯಾವಾಗ ಕಾಂಗ್ರೆಸ್ನ ಕೆಲ ನಾಯಕರು, ಅದರಲ್ಲೂ ಕೂಡ ಜಮೀರ್ ಅಹಮದ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕೊಟ್ಟಂತಹ ಹೇಳಿಕೆ ಏನಿದೆ ಅದು ಸಾಕಷ್ಟು ಹೊಡೆತವನ್ನು ಕೊಟ್ಟಿದೆ ಇಲ್ಲಿ ಕಾಂಗ್ರೆಸ್ಗೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇನ್ನು ಬೇರೆಯವರು ಬೇರೆ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಅತ್ಯಲ್ಪ ಕಡಿಮೆ ಮತಗಳ ಅಂತರದಲ್ಲಿ ಚನ್ನಪಟ್ಟಣದಲ್ಲಿ ಈಗ ನಿಖಿಲ್ ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆಯನ್ನು ಕೊಡಲಾಗಿದೆ. ಆದರೆ 23ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸಂಡೂರಿನಲ್ಲಿ ಗೆಲ್ಲುತ್ತೆ, ಮತ್ತೊಂದು ಕಡೆ ಶಿಗ್ಗಾವಿಯಲ್ಲಿ NDA ಅಭ್ಯರ್ಥಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕಾದು ನೋಡೋಣ 23ನೇ ತಾರೀಕು ಏನಾಗುತ್ತೆ ಅಂತ. ತೆರವಾಗಿರ್ತಕ್ಕಂಥ ಕ್ಷೇತ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.